Welcome to Makkaligagi Shikshana YouTube channel. So in the last class science 10th standard biology we started life process. In that we started the alimentary canal or human digestive system. So now we have to discuss about how the food is digested inside the human body. Remember, inside the mouth first the food enter. Inside the mouth we have one gland that is called a salivary gland. Inside the mouth we have a gland called salivary gland. This salivary gland secrete a juice or chemical called saliva. ನಾವು ಕನ್ನಡದಲ್ಲಿ ಜೊಲ್ಲು ಅಂತ ಕರಿತೀವಿ, ಸಲೈವಾ ಬರುತ್ತೆ. ದಿಸ್ ಸಲೈವಾ ಕಂಟೈನ್ salivary amylase enzyme. ಅದು it contains salivary amylase. So salivary amylase is an enzyme which is present in the saliva. Saliva is secreted by the salivary gland. Salivary gland is present inside the mouth. Next, with the help of saliva, so it is mainly helpful for churning or grinding of the food inside the mouth. ನಮ್ಮ ಬಾಯಲ್ಲಿ ಏನಾಗುತ್ತೆ, ನಾವು ಫುಡ್ ತಗೊಂಡಾಗ ನಮ್ಮ ಜೊಲ್ ಜೊತೆ ಅಥವಾ ಸಲೈವಾ ಜೊತೆ ಮಿಕ್ಸ್ ಆಗಿ ಏನಾಗುತ್ತೆ, ನಮ್ಮ ಡೈಜೆಸ್ಟ್ ಆಗೋದಕ್ಕೆ ಮೌತಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಸಲೈವಾ ಫಂಕ್ಷನ್ ಆಯಿತು. Salivary amylase, this amylase mainly helpful for breaking of starch. It's also called as carbohydrates, or we also called as large molecules. ನಾವೇನು ಫುಡ್ ತಗೊಂತೀವೋ ಆ ಫುಡ್ಡಲ್ಲಿ ಸ್ಟಾರ್ಚ್ ಇರುತ್ತೆ, ಅಂದರೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಆ ಸ್ಟಾರ್ಚನ್ನು ಇಟ್ ಕನ್ವರ್ಟ್ ಇಂಟು ಸಿಂಪ್ಲರ್ ಶುಗರ್. ಆರ್ ಸುಕ್ರೋಸ್ ಆರ್ ಮೇ ಬಿ ಎ ಗ್ಲೂಕೋಸ್. ನಾವೇನು ಫುಡ್ ತಗೊಳ್ತೀವೋ ಆ ಫುಡ್ಡಲ್ಲಿ ಫಸ್ಟು ಮೌತಲ್ಲಿ ಸಲೈವಾ ಇರುತ್ತೆ. ಸಲೈವಾ ಕಂಟೈನ್ ಸಲೈವರಿ ಆಮೇಲೇಸ್ ಎಂಜೈಮ್. ಇದು ಎಂಜೈಮ್ ಅಂದ್ರೆ ಏನಿಲ್ಲ, ಎಂಜೈಮ್ಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್. ದೇ ಆಕ್ಟ್ ಆನ್ ಎ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಬಾಡಿ ಆ್ಯಂಡ್ ದೇ ಪರ್ಫಾರ್ಮ್ ಓನ್ಲಿ ಪರ್ಟಿಕ್ಯುಲರ್ ಫಂಕ್ಷನ್. ಅಂದರೆ ಒಂದೇ ಎಂಜೈಮು ಎಲ್ಲ ಕೆಲಸ ಮಾಡಲ್ಲ ಅಂತ. ರಿಮೆಂಬರ್, ಆಲ್ ದ ಎಂಜೈಮ್ ನೇಮ್ ಎಂಡ್ ವಿತ್ ASE. ಪ್ರತಿಯೊಂದು ಎಂಜೈಮ್ ನೇಮು ಲಾಸ್ಟಲ್ಲಿ ನೇಮು ASE ಇಂದ ಎಂಡ್ ಆಗುತ್ತೆ. ನೋಡಿ, ಸಲೈವರಿ ಅಮೈಲೇಸ್. ದಿಸ್ ಎಂಜೈಮ್ ಹೆಲ್ಪ್ಫುಲ್ ಫಾರ್ ಬ್ರೇಕಿಂಗ್ ಆರ್ ಕನ್ವರ್ಷನ್ ಆಫ್ ಸ್ಟಾರ್ಚ್ ಇಂಟು ಸಿಂಪ್ಲರ್ ಶುಗರ್. ವಿ ಕಾಲ್ಡ್ ಇಟ್ ಆಲ್ಸೋ ಆಸ್ ಎ ಗ್ಲೂಕೋಸ್. ನಾವೇನು ಫುಡ್ ತಗೊಳ್ತೀವೋ ಆ ಫುಡ್ಡು ಫಸ್ಟು ಡೈಜೆಸ್ಟ್ ಆಗುತ್ತೆ, ಮೌತಲ್ಲಿ ಕರಗುತ್ತೆ, ಅಥವಾ ನಾವು ಚೆನ್ನಾಗಿ ಅಗಿತೀವಿ, ಸ್ಟಾರ್ಚ್ ಇರುತ್ತೆ. ಆ ಸ್ಟಾರ್ಚು ಗ್ಲೂಕೋಸ್ ಅಥವಾ ಸಿಂಪ್ಲರ್ ಶುಗರ್ ಆಗಿ ಮೌತಲ್ಲೇ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು, ಆಫ್ಟರ್ ದ ಮೌತ್ ಫುಡ್ ಈಸ್ ಮೂವ್ಸ್ ಇನ್ಸೈಡ್ ದ ಈಸೋಫೇಗಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಫುಡ್ ಪೈಪ್. ಫುಡ್ ಪೈಪ್ಗೆ ಅಥವಾ ಈಸೋಫೇಗಸ್, ರಿಮೆಂಬರ್ OESOPHAGUS, ಈಸೋಫೇಗಸ್ಗೆ ಫುಡ್ ಏನಾಗುತ್ತೆ, ಈಸಿಯಾಗಿ ಮೂವ್ ಆಗುತ್ತೆ. ಇನ್ಸೈಡ್ ದ ಈಸೋಫೇಗಸ್ ಫ್ರಮ್ ದಿಸ್ ಮೌತ್ ಇದೆ, ಫುಡ್ ಡೈಜೆಸ್ಟ್ ಆಯಿತು, ಇಟ್ ಈಸ್ ಕಾಲ್ಡ್ ಫುಡ್ ಪೈಪ್. ಈಗ ಫುಡ್ ಇಲ್ಲಿದೆ ಅಂದ್ಕೊಳ್ಳಿ, ಇಲ್ಲಿರೋ ಫುಡ್ಡು ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ಹೆಂಗೆ ಬರುತ್ತಪ್ಪ ಅಂದರೆ, ಮೇಲೆ ಇರೋ ಮಸಲ್ಸು ಕಾಂಟ್ರಾಕ್ಟ್ ಆಗುತ್ತೆ, ಅಂದರೆ ಸ್ಟ್ರಿಂಕ್ ಆಗುತ್ತೆ. ಕೆಳಗಿರೋ ಮಸಲ್ಸು ರಿಲ್ಯಾಕ್ಸ್ ಆಗುತ್ತೆ, ಅಂದರೆ ಎಕ್ಸ್ಪೆಂಡ್ ಆಗುತ್ತೆ. ಅಲ್ಲಿ ಸ್ಪೇಸ್ ಜಾಸ್ತಿ ಆಯಿತು, ಇಲ್ಲಿರೋ ಫುಡ್ ಇಲ್ಲಿ ಬಂತು, ಇಲ್ಲಿ ಕಾಂಟ್ರಾಕ್ಟ್ ಆಯಿತು, ಇಲ್ಲಿ ರಿಲ್ಯಾಕ್ಸ್ ಆಯಿತು. ಈಗ ಫುಡ್ ಇಲ್ಲಿರುತ್ತೆ, ಇಲ್ಲಿರೋ ಫುಡ್ಡು ಕೆಳಗೆ ಬರಬೇಕಪ್ಪ, ಇದೇನಾಗುತ್ತೆ, ಇಲ್ಲಿರೋ ಮಸಲ್ಸು ಎಕ್ಸ್ಪೆಂಡ್ ಆಗುತ್ತೆ, ಮೀನ್ಸ್ ದೇ ವಿಲ್ ರಿಲ್ಯಾಕ್ಸ್. ಇಲ್ಲಿರೋ ಮಸಲ್ಸು ಕಾಂಟ್ರಾಕ್ಟ್ ಆಗುತ್ತೆ, ಈಚಿಕ್ತಂಗೆ ಆಗುತ್ತೆ, ಆವಾಗ ಫುಡ್ಡು ಮೇಲೆಯಿಂದ ಕೆಳಗೆ ಬರುತ್ತೆ. ದ ಮೂಮೆಂಟ್ ಆಫ್ ಫುಡ್ ಇನ್ಸೈಡ್ ದ ಫುಡ್ ಪೈಪ್ ಆರ್ ಈಸೋಫೇಗಸ್, ಇಟ್ ಈಸ್ ಕಾಲ್ಡ್ ಅ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತ ಕರಿತೀವಿ. PERISTALTIC, ಪೆರಿಸ್ಟಾಲ್ಟಿಕ್ ಆರ್ ಪೆರಿಸ್ಟಾಲಿಕ್ ಮೂಮೆಂಟ್ ಆಫ್ ದ ಫುಡ್ ಇನ್ಸೈಡ್ ದ ಫುಡ್ ಪೈಪ್ ಆರ್ ಈಸೋಫೇಗಸ್. ಈಗ ಇಲ್ಲಿ ಆ ಥರ ಫುಡ್ ಡೈಜೆಸ್ಟ್ ಆಗಲ್ಲ, ಬಟ್ ಏನಪ್ಪ ಅಂದರೆ ಈಸೋಫೇಗಸ್ ಆರ್ ಫುಡ್ ಪೈಪ್ ಹೆಲ್ಪ್ಫುಲ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಫುಡ್ ಫ್ರಮ್ ಮೌತ್ ಇನ್ ಟು ದ ಸ್ಟೊಮಕ್. ಈ ಮೌತಿಂದ ಫುಡ್ಡು ಸ್ಟೊಮಕ್ಗೆ ಮೂವ್ ಆಗೋದಕ್ಕೆ ಈ ಫುಡ್ ಪೈಪು ಹೆಲ್ಪ್ ಮಾಡುತ್ತೆ. ಇಲ್ಲಿ ಯಾವುದೇ ಥರ ನಮಗೆ ಎಂಜೈಮ್ ಆಗಿರ್ಬೋದು ಅಥವಾ ಫುಡ್ಡು ಬ್ರೇಕ್ ಆಗೋದಿಲ್ಲಿ ಆಗಲ್ಲ. ನೆಕ್ಸ್ಟ್ ಹೋಗೋಣ, ಸ್ಟೊಮಕ್. ಸ್ಟೊಮಕ್ ಈಸ್ ಎ ಲಾರ್ಜ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ಅಂದರೆ ಒಂದು ಚೀಲ ಥರ ಇರ್ತಿದ್ದು. ಸ್ಟೊಮಕ್ ಈಸ್ ಎ ಲಾರ್ಜ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಇಟ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡಿಬಲ್ ವೆನ್ ಯು ಸಪ್ಲೈ ಮೋರ್ ಅಮೌಂಟ್ ಆಫ್ ಫುಡ್ಡು. ನಾವು ಜಾಸ್ತಿ ಫುಡ್ ತೊಗೊಂಡ್ರೆ ಈ ಸ್ಟೊಮಕ್ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ, ಅಂದರೆ ವಾಲ್ಸ್ ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಯಾಕಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಸಚ್ ಎ ಕೈಂಡ್ ಆಫ್ ಸೆಲ್ಸ್
they can easily expand when it is contain more amount of the food molecules. So ಈಗ ಸ್ಟೊಮಕ್ ಇದೆ, ಸ್ಟೊಮಕಲ್ಲಿ ನಮಗೆ ಒಂದು ಗ್ಲ್ಯಾಂಡ್ ಇದೆ, ಇಟ್ ಈಸ್ ಕಾಲ್ಡ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಅಂತ ಇರುತ್ತೆ. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಎಲ್ಲಿರುತ್ತಪ್ಪ ಅಂದರೆ ಇಟ್ ಈಸ್ ಪ್ರೆಸೆಂಟ್ ಆನ್ ದ ವಾಲ್ ಆಫ್ ದ ಸ್ಟೊಮಕ್. ಅಂದರೆ ಸ್ಟೊಮಕ್ ಒಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಚೀಲ ಥರ. ಆ ವಾಲ್ಸಲ್ಲಿ ನಮಗೆ ಒಂದು ಗ್ಲ್ಯಾಂಡ್ ಇದೆ, ದಟ್ ಈಸ್ ಕಾಲ್ಡ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡು. ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡಿಂದ ನಮಗೆ ಒಂದು ಜ್ಯೂಸ್ ಬರುತ್ತೆ, ಇಟ್ ಈಸ್ ಕಾಲ್ಡ್ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಗ್ಯಾಸ್ಟ್ರಿಕ್ ಜ್ಯೂಸ್. ದಿಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ಕಂಟೈನ್ HCl, ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ. ನೆಕ್ಸ್ಟ್ ಪೆಪ್ಸಿನ್, ಇಟ್ ಇಸ್ ಆಲ್ಸೋ ಎಂಜೈಮ್. ಪೆಪ್ಸಿನ್, ನೆಕ್ಸ್ಟ್ ಮ್ಯೂಕಸ್, MUCUS. ಈ ಮೂರು ಎಲ್ಲಿರುತ್ತಪ್ಪ ಅಂದರೆ ಅದು ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಇರುತ್ತೆ. ಒನ್ಸ್ ಅಗೇನ್, stomach is the sac-like structure which produces the gastric juice from the gastric gland. Gastric gland present on the wall of the stomach. Next, gastric juice contain 3 substances. One is hydrochloric acid or HCl. Second, enzyme called pepsin. Third, mucus. ಈಗ ನಾವು ಹೋಗೋಣ, HCl ಕೆಲಸ ಏನು, ಪೆಪ್ಸಿನ್ ಕೆಲಸ ಏನು, ಮತ್ತು ಮ್ಯೂಕಸ್ ಕೆಲಸ ಏನು ಗೊತ್ತಾಗಬೇಕು ನಮಗೆ. ರಿಮೆಂಬರ್, HCl provide acidic media. HCl provide acidic medium for the action of enzyme called pepsin. ಅಂದರೆ ಪೆಪ್ಸಿನ್ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಅಸಿಡಿಕ್ ಮೀಡಿಯಾ ಬೇಕು. ಈ ಮೀಡಿಯಾನ HCl ಪ್ರೊವೈಡ್ ಮಾಡುತ್ತೆ. ಒನ್ಸ್ ಅಗೇನ್, HCl provide acidic medium for the action of enzyme called pepsin. ನಿಮ್ಗೆ ಗೊತ್ತಿರುತ್ತೆ, ನೀವೇನಾದರೂ ಇನ್ ಟೈಮ್ ಫುಡ್ ತಗೊಂಡಿಲ್ಲ ಅಂದರೆ ಯು ಫೀಲ್ ಸಮ್ ಗ್ಯಾಸ್ಟ್ರಿಕ್ ಆರ್ ಯು ಕ್ಯಾನ್ ಫೀಲ್ ಸಮ್ ಬರ್ನಿಂಗ್ ಸೆನ್ಸೇಷನ್ ಇನ್ ಯುವರ್ ಸ್ಟೊಮಕ್. ಏನಕ್ಕೆ ಅಂದರೆ ನಮ್ಮ ಸ್ಟೊಮಕಲ್ಲಿ ಸೆಲ್ಸ್ ಇರುತ್ತೆ, ಆ ದಟ್ ಸೆಲ್ಸ್ ಏನು ಮಾಡ್ತವೆ, ಇನ್ ಟೈಮ್ಗೆ ಅಥವಾ ಪ್ರಾಪರ್ ಟೈಮಲ್ಲಿ HCl ಪ್ರೊಡ್ಯೂಸ್ ಮಾಡ್ತವೆ. ನೀವು ಇನ್ ಟೈಮ್ಗೆ ಅಥವಾ ಪ್ರಾಪರ್ ಟೈಮ್ಗೆ ಫುಡ್ ತೊಗೊಂಡಿಲ್ಲ ಅಂದರೆ ಈ ಆಸಿಡ್ ಏನಾಗುತ್ತೆ, ನಮ್ಮ ಸ್ಟೊಮಕ್ ವಾಲ್ಸ್ಗೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಏನಾಗುತ್ತೆ, ನಮಗೆ ವಿ ಫೀಲ್ ಸಮ್ ಬರ್ನಿಂಗ್ ಸೆನ್ಸೇಷನ್. ಅಂಥ ಟೈಮಲ್ಲಿ you can take chemical called antacid. That means they are basic in nature. ಅಂದರೆ ಇದು ಆಸಿಡ್ ಇರುತ್ತೆ, ನಾವು ಬೇಸ್ ತಗೊಂಡ್ರೆ ಎರಡು ರಿಯಾಕ್ಟ್ ಆಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಅದಕ್ಕೆ ನಾವು ಐದರ್ ವಿ ಕ್ಯಾನ್ ಡ್ರಿಂಕ್ ಜೀರಾ ಆರ್ ಮೇ ಬಿ ORS ಪೌಡರ್ ಆರ್ ಏನೋ ಇಷ್ಟು ಕೆಮಿಕಲ್ನ ತೊಗೊಳ್ತೀವಿ ಅಥವಾ ಸೋಡಾ ಕುಡಿತೀವಿ. ಏನಕ್ಕೆ ಅಂದರೆ ಅದರಿಗೆ ಬೇಸಿಕ್ ಕಾಂಪೌಂಡ್ಸ್ ಇರುತ್ತೆ, ಇಲ್ಲಿ ಆಸಿಡ್ ಇದೆ, ಈಸಿಯಾಗಿ ನ್ಯೂಟ್ರಲೈಸ್ ಆಗುತ್ತೆ. ನೆಕ್ಸ್ಟು ಮೂವ್ ಫಾರ್ ಪೆಪ್ಸಿನ್. Pepsin is an enzyme. It is present inside the gastric juice produced from the gastric gland inside the stomach. Pepsin mainly helpful for conversion of proteins. ನಾವೇನು ಫುಡ್ ತಗೊಳ್ತೀವೋ ಆ ಫುಡ್ಡಲ್ಲಿ ಪ್ರೋಟೀನ್ಸ್ ಇರುತ್ತೆ, ಈ ಪ್ರೋಟೀನ್ ಅದೇನು ಮಾಡುತ್ತೆ, ಬ್ರೇಕ್ ಮಾಡಿ ಪಾಲಿಪೆಪ್ಟೈಡ್ ಮಾಡುತ್ತೆ. POLY ಪಾಲಿ, PPTID ಪಾಲಿಪೆಪ್ಟೈಡ್. ಅಂದರೆ ಪ್ರೋಟೀನ್ಸ್ ಲಾರ್ಜ್ ಮಾಲಿಕ್ಯೂಲ್ಸ್ ಇರುತ್ತೆ, ಬ್ರೇಕ್ ಮಾಡಿ ಚಿಕ್ಕ ಚಿಕ್ಕದು ಮಾಡುತ್ತೆ. ರಿಮೆಂಬರ್, pepsin is an enzyme mainly helpful for conversion of proteins into polypeptides. ಲಾಸ್ಟ್ ಮ್ಯೂಕಸ್ ಕೆಲಸ ಏನಪ್ಪ ಅಂತಂದರೆ, ನೀವೇನಾದರೂ ಇನ್ ಟೈಮ್ ಫುಡ್ ತೊಗೊಂಡಿಲ್ಲ ಅಂದರೆ ನಿಮಗೆ ಪ್ರತಿ ಸಲ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆಗಲ್ಲ. ಯಾಕಾಗಲ್ಲ ಅಂದರೆ ಈ ಮ್ಯೂಕಸ್ ಇದೆ. ಮ್ಯೂಕಸ್ ಇಟ್ ಪ್ರಿವೆಂಟ್ ದ ಆಕ್ಷನ್ ಆಫ್ HCl ಆನ್ ದ ವಾಲ್ ಆಫ್ ದ ಸ್ಟೊಮಕ್. ಅಂದರೆ ಇದೇನು ಮಾಡುತ್ತೆ, HCl ಏನು ಮಾಡುತ್ತೆ, ವಾಲ್ಸ್ಗೆ ರಿಯಾಕ್ಟ್ ಆದಂಗೆ ತಡೆಯುತ್ತೆ. ಇಟ್ ಪ್ರಿವೆಂಟ್ ದ ಆಕ್ಷನ್ ಆಫ್ HCl ಆನ್ ದ ವಾಲ್ ಆಫ್ ದ ಸ್ಟೊಮಕ್. ಅವಾಗ ನಿಮಗೆ ಬರ್ನಿಂಗ್ ಆಗಲ್ಲ ಇದೆ, ಅಥವಾ ಹೊಟ್ಟೆ ನಿಮಗೆ ಉರಿ ಅಂತ ಅನ್ಸಲ್ಲ. ಒನ್ಸ್ ಅಗೇನ್, ಸ್ಟೊಮಕ್ ಈಸ್ ಎ ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ನೆಕ್ಸ್ಟ್, ಇಟ್ ಕಂಟೈನ್ ಗ್ಯಾಸ್ಟ್ರಿಕ್ ಗ್ಲಾಂಡ್ ಆನ್ ದ ವಾಲ್ ಆಫ್ ದ ಸ್ಟೊಮಕ್. ಗ್ಯಾಸ್ಟ್ರಿಕ್ ಗ್ಲಾಂಡ್ ಪ್ರೊಡ್ಯೂಸ್ ಜ್ಯೂಸ್ ಕಾಲ್ಡ್ ಗ್ಯಾಸ್ಟ್ರಿಕ್ ಜ್ಯೂಸ್. ನೆಕ್ಸ್ಟ್, ಇಟ್ ಕಂಟೈನ್ಸ್ 3 substances. One is HCl, next pepsin, next mucus. Next, the function of HCl. HCl provide acidic media for the action of enzyme called pepsin. Next, pepsin is an enzyme helpful for breaking of proteins into polypeptides. Next, mucus, it prevent the action of the HCl on the wall of stomach. ಅಂದರೆ ನೀವೇನಾದರೂ ಇನ್ ಟೈಮ್ಗೆ ಫುಡ್ ತೊಗೊಂಡಿಲ್ಲ ಅಂದರೆ ಆಲ್ರೆಡಿ HCl ಬಂದಿರುತ್ತೆ, ಆ HCl ನಮ್ಮ ಸ್ಟಮಕ್ ವಾಲ್ ಜೊತೆ ಏನಾಗುತ್ತೆ, ರಿಯಾಕ್ಟ್ ಆಗಿಬಿಡುತ್ತೆ. ಆ ರಿಯಾಕ್ಟ್ ಆಗೋದನ್ನು ತಡೆಯುತ್ತೆ ಯಾವುದು, ಮ್ಯೂಕಸ್. These are some of the reactions which are occur inside the stomach in the human body.
ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ವಾಟ್ ಹ್ಯಾಪನ್ಸ್ ಇನ್ಸೈಡ್ ದ ಲಿವರ್ ಆಸ್ ವೆಲ್ ಆಸ್ ಪ್ಯಾಂಕ್ರಿಯಾಸ್. ಈಗ ಲಿವರ್ಗೆ ಹೋಗೋಣ ನೆಕ್ಸ್ಟು. Liver is one of the important organ in our body. Remember, it mainly helpful for storing the blood. ನಮ್ಮ ಬಾಡಿಯಲ್ಲಿ ಬ್ಲಡ್ ಸ್ಟೋರ್ ಆಗೋಕ್ಕೆ ಲಿವರ್ ಕೂಡ ಹೆಲ್ಪ್ ಮಾಡುತ್ತೆ. ಕನ್ನಡದಲ್ಲಿ ವಿ ಕಾಲ್ ಇಟ್ ಆಸ್ ಎನ್ ಈರಿ ಅಂತ ಕರಿತೀವಿ. ರಿಮೆಂಬರ್, ಲಿವರ್ ಪ್ರೊಡ್ಯೂಸ್ ಅ ಜ್ಯೂಸ್ ಕಾಲ್ಡ್ ಬೈಲ್ ಜ್ಯೂಸ್. ಮೈನ್ ಫಂಕ್ಷನ್ ಆಫ್ ಬೈಲ್ ಜ್ಯೂಸ್ ಈಸ್ ಟು ಕನ್ವರ್ಟ್ ಅಸಿಡಿಕ್ ಫುಡ್ ಇಂಟು ಆಲ್ಕಲೈನ್. ಇಟ್ ಮೇಕ್ಸ್ ಫುಡ್ ಆಲ್ಕಲೈನ್, ಅಂದರೆ ಫುಡ್ಡನ್ನು ಬೇಸಿಕ್ ಫುಡ್ ಆಗಿ ಮಾಡುತ್ತೆ. ಏನಕ್ಕೆ ಅಂದರೆ ಇಲ್ಲಿ ನೋಡಿ, ಸ್ಟಮಕ್ಕಲ್ಲಿ ಆಸಿಡ್ ಇದೆ, ಆವಾಗ ಫುಡ್ ಅಸಿಡಿಕ್ ಆಗಿರುತ್ತೆ. ನೆಕ್ಸ್ಟು ಬಿಫೋರ್ ಎಂಟರಿಂಗ್ ದ ಇಂಟೆಸ್ಟೈನ್ ಇಟ್ ಶುಡ್ ಬಿ ಬಿಕಮ್ ಆಲ್ಕಲೈನ್, ಅಂದರೆ ಬೇಸಿಕ್ ಆಗಬೇಕು. ಅದ್ರ ಕೆಲಸನ ಲಿವರ್ ಮಾಡುತ್ತೆ. ಮೀನ್ಸ್ ಲಿವರ್ ಸೆಕ್ರೆಟ್ ಎ ಜ್ಯೂಸ್ ಕಾಲ್ಡ್ ಬೈಲ್ ಜ್ಯೂಸ್. ದಿಸ್ ಬೈಲ್ ಜ್ಯೂಸ್ ಕನ್ವರ್ಟ್ acidic food coming from the stomach into the intestine and make it as alkaline or basic in nature. ಇದು ಲಿವರ್ ಕೆಲಸ ಆಯಿತು. ನೆಕ್ಸ್ಟ್ ಪ್ಯಾಂಕ್ರಿಯಾಸ್ ಇದೆ. ಪ್ಯಾಂಕ್ರಿಯಾಸ್ ಸೆಕ್ರೆಟ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬರುತ್ತೆ. ದೀಸ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಪರ್ಫಾರ್ಮ್ ಮೇನ್ಲಿ 3 functions. One is they convert before they secrete an enzyme called trypsin, trypsin. Trypsin mainly helpful for breaking proteins into amino acids. ನಮ್ಮ ಫುಡ್ಡಲ್ಲಿ ಎಸ್ಪೆಷಲಿ ಸ್ಟಮಕ್ಕಲ್ಲಿ ಕೂಡ ಪ್ರೋಟೀನ್ ಬ್ರೇಕ್ ಆಗುತ್ತೆ. ಇಲ್ಲಿ ಯಾವ ಪ್ರೋಟೀನ್ ಬ್ರೇಕ್ ಆಗಲ್ವೋ ಅದು ಇಲ್ಲಿ ಮೂವ್ ಆಗುತ್ತೆ. ಇಲ್ಲಿ ಮೂವ್ ಆದಾಗ ಟ್ರಿಪ್ಸಿನ್ ಕನ್ವರ್ಟ್ ಆರ್ ಬ್ರೇಕ್ ಡೌನ್ ಪ್ರೋಟೀನ್ಸ್ ಇಂಟು ಅಮೈನೋ ಆ್ಯಸಿಡ್. ನೆಕ್ಸ್ಟ್ ಲೈಪೇಸ್ ಅಂತ ಒಂದು ಎನ್ಸೈಮ್ ಇದೆ, LIPASE, ಲೈಪೇಸ್. ದಿಸ್ ಎನ್ಸೈಮ್ ಕನ್ವರ್ಟ್ ಫ್ಯಾಟ್, ನಮ್ಮ ಫುಡ್ಡಲ್ಲಿ ಏನು ಫ್ಯಾಟ್ಸ್ ಇರುತ್ತೋ ಅದು ಸ್ಮಾಲ್ ಗ್ಲಾಬ್ಯುಲ್ಸ್ ಆಗುತ್ತೆ. ಸ್ಮಾಲ್ ಗ್ಲಾಬ್ಯುಲ್ಸ್ ಆಗಿ ಬ್ರೇಕ್ ಆಗುತ್ತೆ. ಲೈಪೇಸ್ ಹೆಲ್ಪ್ಫುಲ್ ಫಾರ್ ಕನ್ವರ್ಷನ್ ಆರ್ ಬ್ರೇಕಿಂಗ್ ಆಫ್ ಫ್ಯಾಟ್ಸ್ ಇಂಟು ಎಮಲ್ಸಿಫೈಡ್ ಫ್ಯಾಟ್ ಅಥವಾ ಸ್ಮಾಲ್ ಗ್ಲಾಬ್ಯುಲ್ಸ್. And also this pancreatic juice, it also contains some of the enzyme called salivary amylase. So salivary amylase helpful for breaking the carbohydrates into glucose. ನಮ್ಮ ಏನು ಫುಡ್ ಇರುತ್ತೋ ಆ ಎಲ್ಲ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಆ ಕಾರ್ಬೋಹೈಡ್ರೇಟ್ಸು ಬ್ರೇಕ್ ಆಗಿ ನಮಗೆ ಗ್ಲೂಕೋಸು ಈಸಿಯಾಗಿ ಬರುತ್ತೆ. ಸೊ ಇಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ದ pancreas. And also when the food reach inside the small intestine also secrete intestinal juice. It secrete intestinal juice. It's also helpful for the breaking of remaining food molecules. ಇಲ್ಲೆಲ್ಲಿ ಏನು ಬ್ರೇಕ್ ಆಗಿರುತ್ತೋ ಫೈನಲ್ ಆಗಿ ಇಲ್ಲಿ ಕಂಪ್ಲೀಟ್ ಬ್ರೇಕಿಂಗ್ ಆಫ್ ದ ಫುಡ್ ಮಾಲಿಕ್ಯೂಲ್ಸ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಸ್ಮಾಲ್ ಇಂಟೆಸ್ಟೈನ್. ಹೌ ಪ್ರೋಟೀನ್ಸ್ ಆರ್ ಬ್ರೇಕ್ ಡೌನ್ ಟು ಫಾರ್ಮ್ ದ ಅಮೈನೋ ಆಸಿಡ್ಸ್. ಯಾವುದೇ ಪ್ರೋಟೀನ್ಸ್ ಇರಲಿ ಅದೇನಾಗುತ್ತೆ, ಅಮೈನೋ ಆಸಿಡ್ ಆಗುತ್ತೆ. ಅದೇ ಥರ ಯಾವುದೇ ಫ್ಯಾಟ್ಸ್ ಇರಲಿ ಅದೇನಾಗುತ್ತೆ, ದೇ ಬಿಕಮ್ ಫ್ಯಾಟಿ ಆಸಿಡ್ಸ್ ಆಸ್ ವೆಲ್ ಆಸ್ ಇಟ್ ಬಿಕಮ್ ಓನ್ಲಿ ಫ್ಯಾಟಿ ಆಸಿಡ್ಸ್. ನೆಕ್ಸ್ಟು ಯಾವುದೇ ಕಾರ್ಬೋಹೈಡ್ರೇಟ್ಸ್ ಇರಲಿ ದೇ ಬಿಕಮ್ ಗ್ಲೂಕೋಸ್. ರಿಮೆಂಬರ್, ಆಲ್ ದ ಪ್ರೋಟೀನ್ಸ್ ಪ್ರೆಸೆಂಟ್ ಇನ್ ದ ಫುಡ್ ದೇ ಬ್ರೇಕ್ ಡೌನ್ ಟು ಫಾರ್ಮ್ ದ ಅಮೈನೋ ಆಸಿಡ್ಸ್. ದೇ ಆರ್ ಕಾಲ್ಡ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದ ಬಾಡಿ. ನಮ್ಮ ಬಾಡಿಗೆ ಸ್ಟ್ರಾಂಗ್ ಆಗಿ ಬರಬೇಕು ಅಂತಂದರೆ ವಿ ರಿಕ್ವೈರ್ ಪ್ರೋಟೀನ್ಸ್. Next, fats are break down to form the fatty acids. They are also called as glycerols. Next, all the carbohydrates break down to form a simpler sugar called glucose. So it is all happening inside the small intestine. After the breaking of the food molecules, the glucose or they are called digested food is absorbed inside the small intestine because small intestine is highly coiled. ನಿಮಗೆ ಗೊತ್ತಿರಬೇಕು, ವಿ ಹ್ಯಾವ್ 2 kinds ಆಫ್ ಆರ್ಗನಿಸಮ್. ಒನ್ ಈಸ್ ಹರ್ಬಿವೋರಸ್. ಹರ್ಬಿವೋರಸ್ ಅಂತಂದರೆ ದ ಆರ್ಗನಿಸಮ್ ವಿಚ್ ಫೀಡ್ ಓನ್ಲಿ ಆನ್ ದ ಪ್ಲಾಂಟ್ಸ್, ಸಸ್ಯಾಹಾರಿ ಅಂತ ಕರಿತೀವಿ. ಸಿಮಿಲರ್ಲಿ ಕಾರ್ನಿವರಸ್, ದೇ ಆರ್ ಕಾಲ್ಡ್ ದ ಆರ್ಗನಿಸಮ್ ವಿಚ್ ಫೀಡ್ ಆನ್ ಫ್ಲೆಶ್ ಅಥವಾ ಮೀಟ್, ಮಾಂಸ ಅಂತ ಕರಿತೀವಿ. ಯಾವುದು ಬರೀ ಪ್ಲಾಂಟ್ ತಿನ್ನುತ್ತೋ ದೇ ಆರ್ ಕಾಲ್ಡ್ ಹರ್ಬಿವೋರಸ್. ಇಫ್ ದ ಈಟ್ ಐದರ್ ಪ್ಲಾಂಟ್ಸ್ ಆರ್ ಫ್ಲೆಶ್ ದೇ ಆರ್ ಕಾಲ್ಡ್ carnivorous. Especially look at here, the organism is feed on the plants, they have larger small intestine. ಅಂದರೆ ಯಾವ ಪ್ಲಾಂಟ್ಸು ಅಥವಾ ಯಾವ ಆರ್ಗನಿಸಮು ಬರೀ ಪ್ಲಾಂಟ್ಸ್ ತಿಂತವೋ ಅಂಥ ಆರ್ಗನಿಸಮ್ಗೆ ಸ್ಮಾಲ್ ಇಂಟೆಸ್ಟೈನು ತುಂಬ ದೊಡ್ಡದಿರುತ್ತೆ. ಏನಕ್ಕೆ ಅಂದರೆ
because they require a more amount of time to break down the starch or maybe a cellulose. ಅಂದರೆ ಗ್ರಾಸಲ್ಲಿ ಫುಡ್ಡು ಇರುತ್ತೆ ಇನ್ ದ ಫಾರ್ಮ್ ಆಫ್ cellulose. To break down the cellulose, they require more time and they have larger small intestine compared to human beings or animals. ಅಂದರೆ ನಮ್ಮ ಬಾಡಿಯಲ್ಲಿ ಸ್ವಲ್ಪ ಸ್ಮಾಲ್ ಇಂಟೆಸ್ಟೈನ್ ಕಡಿಮೆ ಚಿಕ್ಕದಾಗಿರುತ್ತೆ. ಏನಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಬಾಡಿಯಲ್ಲಿ ಯೂಶ್ವಲಿ ವಿ ಹ್ಯಾವ್ ಎ ಸ್ಟಾರ್ಚ್ ಇರುತ್ತೆ, ನಮ್ಮ ಫುಡ್ಡಲ್ಲಿ ಸ್ಟಾರ್ಚ್ ಇರುತ್ತೆ, ಇದು ಈಸಿಯಾಗಿ ಬ್ರೇಕ್ ಆಗುತ್ತೆ. ಅದಕ್ಕೆ ಸ್ಮಾಲ್ ಇಂಟೆಸ್ಟೈನ್ ನಮಗೆ ಸ್ವಲ್ಪ ಚಿಕ್ಕದಿರುತ್ತೆ ಕಂಪೇರ್ ಟು ಅರ್ಬಿವರಸ್ ಆರ್ಗ್ಯಾನಿಸಮ್. ಯಾಕೆಂದರೆ ಇವು ಪ್ಲಾಂಟ್ಸ್ ಹುಲ್ಲು ತಿಂತವೆ, ಆ ಹುಲ್ಲಲ್ಲಿ ಸೆಲ್ಯುಲೋಸ್ ಇರುತ್ತೆ, ಇದು ಬ್ರೇಕ್ ಆಗೋಕ್ಕೆ ನಮಗೆ ತುಂಬ ಟೈಮ್ ಬೇಕಾಗುತ್ತೆ. ಅವಾಗ ಅಂಥ ಅನಿಮಲ್ಸಲ್ಲಿ ಅಲ್ಲೇನಾಗುತ್ತೆ, ದೇ ಹ್ಯಾವ್ ಲಾರ್ಜರ್ ಸ್ಮಾಲ್ ಇಂಟೆಸ್ಟೈನ್. ಓಕೆನಾ. ನೆಕ್ಸ್ಟು ಇಲ್ಲಿ ಕಂಪ್ಲೀಟಾಗಿ ಏನಾಗುತ್ತೆ, ಫುಡ್ಡು ಫುಲ್ ಡೈಜೆಸ್ಟ್ ಆಗಿರುತ್ತೆ. ರಿಮೆಂಬರ್, ಇನ್ಸೈಡ್ ದ ಬಾಡಿ ದ ಕಂಪ್ಲೀಟ್ ಡೈಜೆಷನ್ ಆಫ್ ದ ಫುಡ್ ಈಸ್ ಟೇಕ್ ಪ್ಲೇಸ್ ಇನ್ಸೈಡ್ ದ ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ದಿಸ್ ಡೈಜೆಸ್ಟೆಡ್ ಫುಡ್ ಇನ್ ದ ಫಾರ್ಮ್ ಆಫ್ ಗ್ಲೂಕೋಸ್ ಈಸ್ ಅಬ್ಸಾರ್ಬ್ ಇನ್ ದ ಬ್ಲಡ್. ನಾವೇನು ಫುಡ್ ತೊಗೊಂತೀವೋ ಎಲ್ಲ ಫುಡ್ಡು ಇಲ್ಲಿ ಡೈಜೆಸ್ಟ್ ಆಗುತ್ತೆ. ಆ ಫುಡ್ಡಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ, ನಮ್ಮ ಬ್ಲಡ್ಡಿಗೆ ಎಂಟ್ರಿ ಆಗುತ್ತೆ. ಹೆಂಗೆ ಎಂಟ್ರಿ ಆಗುತ್ತೆ ಅಂದರೆ ಬೈ ಮೀನ್ಸ್ ಆಫ್ ಡಿಫ್ಯೂಷನ್. ಬೈ ಮೀನ್ಸ್ ಆಫ್ ಡಿಫ್ಯೂಷನ್ ಅಂದರೆ ಬ್ಲಡ್ಡಲ್ಲಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇರುತ್ತೆ ಕಂಪೇರ್ ಟು ಇನ್ಸೈಡ್ ದ ಸ್ಮಾಲ್ ಇಂಟೆಸ್ಟೈನ್. ರಿಮೆಂಬರ್, ಸ್ಮಾಲ್ ಇಂಟೆಸ್ಟೈನ್ ಈಸ್ ಹೈಲಿ ಕಾಯಿಲ್ಡ್. ಇಟ್ ಹ್ಯಾಸ್ ನ್ಯೂಮರಸ್ ಫಿಂಗರ್ ಲೈಕ್ ಸ್ಟ್ರಕ್ಚರ್. ದೇ ಆರ್ ಕಾಲ್ಡ್ ವಿಲ್ಲೈ, VILLI ಅಂತ ಕರಿತೀವಿ. ಇನ್ ದ ಎಕ್ಸಾಮ್ ದೇ ಆಸ್ಕ್ ಅಬೌಟ್ 2 marks ಫಾರ್ ಎಕ್ಸ್ಪ್ಲೈನ್ ಬ್ರೀಫ್ಲಿ ಅಬೌಟ್ ವಿಲ್ಲೈ ಅಂತ ಕೇಳ್ತಾರೆ. ನೀವು ಬರೀಬೇಕು, ವಿಲ್ಲೈ ಆರ್ ನ್ಯೂಮರಸ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಫಸ್ಟ್ ಪಾಯಿಂಟ್ ಮುಗೀತು. ಸೆಕೆಂಡ್ ಪಾಯಿಂಟ್, ದೇ ಆರ್ ಹೈಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ ಆರ್ ಬ್ಲಡ್ ಕೆಪಿಲರೀಸ್. ಏನಕ್ಕೆ ಅಂದರೆ ನಮ್ಮ ಹಾರ್ಟಿಂದ ನಮ್ಮ ಬ್ಲಡ್ಡು ಜಾಸ್ತಿ ಫ್ಲೋ ಆಗುತ್ತೆ. ಫ್ಲೋ ಆದಾಗ ಏನಾಗುತ್ತೆ, ಇಲ್ಲಿರೋಂಥ ನ್ಯೂಟ್ರಿಯೆಂಟ್ಸು ಬ್ಲಡ್ಡಿಗೆ ಅಬ್ಸರ್ವ್ ಆಗುತ್ತೆ ಅಥವಾ ಡಿಫ್ಯೂಸ್ ಆಗುತ್ತೆ. ಮೀನಿಂಗ್ ಆಫ್ ಡಿಫ್ಯೂಷನ್ ಮೀನ್ಸ್ ಇಟ್ ಈಸ್ ದ ಪ್ರೊಸೆಸ್ ಆಫ್ ಮೂವ್ಮೆಂಟ್ ಆಫ್ ದ ಮಾಲಿಕ್ಯೂಲ್ ಫ್ರಮ್ ದ ಹೈಯರ್ ಟು ಲೋವರ್ ಕಾನ್ಸಂಟ್ರೇಷನ್. ಇಲ್ಲಿರೋಂಥ ನ್ಯೂಟ್ರಿಯೆಂಟ್ಸು ನಮ್ಮ ಬ್ಲಡ್ಡಿಗೆ ವಿಲ್ಲೈ ಮುಖಾಂತರ ಏನಾಗುತ್ತೆ, ಅಬ್ಸರ್ವ್ ಆಯಿತು. ರಿಮೈನಿಂಗ್ ಏನಾಗುತ್ತೆ, ಇಲ್ಲಿ ಅಬ್ಸರ್ವ್ ಆದಮೇಲೆ ಎಲ್ಲ ಬಾಡಿ ಪಾರ್ಟ್ಸ್ಗೂ ನಮ್ಮ ಬ್ಲಡ್ಡು ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ವಿ ಕ್ಯಾನ್ ಡಿಸ್ಕಸ್ ದಟ್ ಇನ್ ದ ಸರ್ಕ್ಯುಲೇಷನ್ ಆರ್ ಮೇ ರೆಸ್ಪಿರೇಷನ್. ಆಫ್ಟರ್ ದಿಸ್ ಸ್ಮಾಲ್ ಇಂಟೆಸ್ಟೈನ್ ಇವಾಗ ಏನಾಗಿದೆ, ಎಲ್ಲ ಫುಡ್ ಡೈಜೆಸ್ಟ್ ಆಗಿದೆ, ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗಿದೆ. ನೆಕ್ಸ್ಟ್ ರಿಮೈನಿಂಗ್ ಅನ್ಡೈಜೆಸ್ಟೆಡ್ ಫುಡ್ ಆ್ಯಂಡ್ ಅದರ್ ವೇಸ್ಟ್ ಮಾಲಿಕ್ಯೂಲ್ ಶುಡ್ ಬಿ ಎಂಟರ್ ಇನ್ಸೈಡ್ ದ ಲಾರ್ಜ್ ಇಂಟೆಸ್ಟೈನ್. ಆಫ್ಟರ್ ಪ್ಯಾಂಕ್ರಿಯಾಸ್, ಸ್ಮಾಲ್ ಇಂಟೆಸ್ಟೈನ್, ನೆಕ್ಸ್ಟ್ ಇಸ್ ಲಾರ್ಜ್ ಇಂಟೆಸ್ಟೈನ್. ರಿಮೆಂಬರ್, ಇನ್ಸೈಡ್ ದ ಲಾರ್ಜ್ ಇಂಟೆಸ್ಟೈನ್ ಎಕ್ಸಸ್ ವಾಟರ್ ಇಸ್ ರೀಅಬ್ಸಾರ್ವ್. ನಮ್ಮ ಫುಡ್ಡಲ್ಲಿ ಏನು ಎಕ್ಸಸ್ ವಾಟರ್ ಇರುತ್ತೋ ಅದೆಲ್ಲ ಮತ್ತೆ ರೀಅಬ್ಸರ್ವ್ ಆಗುತ್ತೆ. ರಿಮೈನಿಂಗ್ ಸಾಲಿಡ್ ವೇಸ್ಟ್ ಶುಡ್ ಬಿ ಮೂವ್ ಇನ್ ಟು ದ ಲಾರ್ಜ್ ಇಂಟೆಸ್ಟೈನ್ ಆ್ಯಂಡ್ ಇಟ್ ಕ್ಯಾನ್ ಬಿ ಪಾಸ್ ಫ್ರಮ್ ಅವರ್ ಬಾಡಿ ಥ್ರೂ ದ ಪಾರ್ಟ್ ಕಾಲ್ಡ್ ಆನಸ್. ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ, ಇದ್ರ ಮುಖಾಂತರನ ಫುಡ್ ಏನಾಗುತ್ತೆ, ಈಸಿಯಾಗಿ ನಮ್ಮ ಬಾಡಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗಂದ್ರೆ ಯಾವಾಗಲೇ ಹೋಗಲ್ಲ, ಯಾಕಂದ್ರೆ ಇಲ್ಲೊಂದು ವಾಲ್ವ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಸ್ಪಿಂಕ್ಟರ್ ವಾಲ್ವ್ ಅಥವಾ ಸ್ಪಿಂಕ್ಟರ್ ಮಸಲ್, SPHINCTER. ಸ್ಪಿಂಕ್ಟರ್ ಮಸಲ್ ಇರುತ್ತೆ, ಇದೇನು ಮಾಡುತ್ತೆ, ರಿಮೂವ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಓಕೆನಾ. ಸೊ ಈ ಲಾರ್ಜ್ ಇಂಟೆಸ್ಟೈನ್ ಮುಖಾಂತರ ನಮ್ಮ ಬಾಡಿಯಲ್ಲಿ ಆನಸ್ ಮುಖಾಂತರ ವಿ ರಿಮೂವ್ ದ ಅನ್ಡೈಜೆಸ್ಟೆಡ್ ಸಾಲಿಡ್ ವೇಸ್ಟ್ ಇನ್ ದ ಫಾರ್ಮ್ ಆಫ್ ನಂಬರ್ 2. ಅವಾಗ ಏನಾಗುತ್ತೆ, ಈಸಿಯಾಗಿ ಅದು ರಿಮೂವ್ ಆಗುತ್ತೆ. ಇಟ್ ಈಸ್ ಅಬೌಟ್ ಹ್ಯೂಮನ್ ಅಲಿಮೆಂಟ್ರಿ ಕೆನಾಲ್ ಆರ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಒನ್ಸ್ ಅಗೇನ್, ಸೊ ವಿ ಹ್ಯಾವ್ ಎ ಮೌತ್, ದೆನ್ food pipe or esophagus, stomach, liver, pancreas, small intestine, large intestine, appendix and anus. Next, when the food enter inside the body through the mouth, inside the mouth we have a salivary gland on the lower part of the jaw. This salivary gland secretes saliva. ನಮಗೆ ಜೊಲ್ಲು ಬರುತ್ತೆ. This saliva contain enzyme called salivary amylase. Next, salivary amylase helpful for ಬ್ರೇಕಿಂಗ್ ಆಫ್ ಸ್ಟಾರ್ಚ್ ಇಂಟು ಸಿಂಪ್ಲರ್ ಶುಗರ್. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಗ್ಲೂಕೋಸ್. ನಾವೇನು ಫುಡ್ ತಗೊಳ್ತೀವೋ ಆ ಫುಡ್ಡು ನಮ್ಮ ಸಲಹೆ ಜೊತೆ ಮಿಕ್ಸ್ ಆಗುತ್ತೆ, ಮಿಕ್ಸ್ ಆಗಿ ಬ್ರೇಕ್ ಆಗುತ್ತೆ, ಅಲ್ಲಿರೋಂಥ ಸ್ಟಾರ್ಚು ಬ್ರೇಕ್ ಆಗಿ ನಮಗೆ ಗ್ಲೂಕೋಸ್ ಬರುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಫುಡ್ ಏನಾಗುತ್ತೆ, ಸ್ಟಮಕ್ಕಿಗೆ ಹೋಗುತ್ತೆ. ಹೆಂಗೆ ಹೋಗುತ್ತೆ, ಥ್ರೂ ದ esophagus or food pipe. Remember, inside the food pipe or esophagus, it is mainly helpful for transport of food from mouth into the stomach by means of peristaltic movement. ಅಂದರೆ ಮೇಲ್ಗಡೆ ಮಸಲ್ಲು ಕಾಂಟ್ರಾಕ್ಟ್ ಆಗುತ್ತೆ, ಕೆಳಗಡೆದು ರಿಲ್ಯಾಕ್ಸ್ ಆಗುತ್ತೆ, ಇಲ್ಲಿರೋ ಫುಡ್ ಅವಾಗ ಕಡೆ ಬರ್ತಾ ಇರುತ್ತೆ. ಇಟ್ ಇಸ್ ಕಾಲ್ಡ್ peristaltic movement of the food inside the esophagus or food pipe. ಇಷ್ಟೇ ಇದ್ರ ಕೆಲಸ. ನೆಕ್ಸ್ಟ್ ಫುಡ್ಡು ಸ್ಟಮಕಲ್ಲಿದೆ,
Stomach is a large sac-like structure and it has a more wall. It is contain a gastric gland on the wall of the stomach. Next, gastric gland produce gastric juice. Gastric juice has three chemical HCl, pepsin and mucus. HCl hydrochloric acid, pepsin enzyme, mucus is a liquid only. Next, function of HCl. HCl provide acidic media for the action of pepsin. ಅಂದರೆ ಪೆಪ್ಸಿನ್ನು ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಅಸಿಡಿಕ್ ಮೀಡಿಯಾ ಬೇಕು. ಈ HCl ಆ ಕೆಲಸ ಮಾಡುತ್ತೆ. ನೆಕ್ಸ್ಟು ಪೆಪ್ಸಿನ್ ಹೆಲ್ಪ್ಫುಲ್ ಫಾರ್ ಬ್ರೇಕಿಂಗ್ ಆಫ್ ಪ್ರೋಟೀನ್ಸ್ ಇಂಟು ಪಾಲಿಪೆಪ್ಟೈಡ್ಸ್. ನಾವೇನು ಫುಡ್ ತೊಗೊಳ್ತೀವೋ ಆ ಫುಡ್ಡಲ್ಲಿ ಪ್ರೋಟೀನ್ಸ್ ಇರುತ್ತೆ, ಆ ಪ್ರೋಟೀನು ಬ್ರೇಕ್ ಆಗಿ ನಮಗೆ ಚಿಕ್ಕದು ಬರುತ್ತೆ. ದೇ ಆರ್ ಕಾಲ್ಡ್ ಪಾಲಿಪೆಪ್ಟೈಡ್ಸ್. ನೆಕ್ಸ್ಟು ಮ್ಯೂಕಸ್ ಇದೆ. ದಿಸ್ ಮ್ಯೂಕಸ್ ಪ್ರಿವೆಂಟ್ ದ ಆಕ್ಷನ್ ಆಫ್ HCl ಆನ್ ದ ವಾಲ್ ಆಫ್ ಸ್ಟಮಕ್. ನಾವೇನಾದರೂ ಇನ್ ಟೈಮ್ಗೆ ಫುಡ್ ತೊಗೊಂಡಿಲ್ಲ ಅಂದರೂ ಕೂಡ ನಮಗೆ ಅಷ್ಟು ಬೇಗ ಗ್ಯಾಸ್ಟ್ರಿಕ್ ಆಗಲ್ಲ. ಏನಕ್ಕೆ ಅಂದರೆ ಮ್ಯೂಕಸ್ ಇದೆ. ಆ ಮ್ಯೂಕಸ್ಸು HCl ಹೋಗ್ಬಿಟ್ಟು ಸ್ಟಮಕ್ ವಾಲ್ಸಿಗೆ ಅಟ್ಯಾಕ್ ಆಗೋದನ್ನು ತಡೆಯುತ್ತೆ. ನೆಕ್ಸ್ಟು ಆಫ್ಟರ್ ದ ಫುಡ್ ಎಂಟರಿಂಗ್ ಫ್ರಮ್ ಸ್ಟಮಕ್ ಟು ಇಂಟೆಸ್ಟೈನ್ ವಿ ಹ್ಯಾವ್ ಲಿವರ್ ಆ್ಯಂಡ್ ಪ್ಯಾಂಕ್ರಿಯಾಸ್. ನಿಮಗೆ ಗೊತ್ತಿರಬೇಕು, ಲಿವರ್ ಇಸ್ ಒನ್ ಆಫ್ ದ ಆರ್ಗನ್ ಇನ್ ಅವರ್ ಬಾಡಿ ದಟ್ ಹೆಲ್ಪ್ಫುಲ್ ಫಾರ್ ಸ್ಟೋರಿಂಗ್ ದ ಬ್ಲಡ್ ಇನ್ ಅವರ್ ಬಾಡಿ. ನೆಕ್ಸ್ಟ್, liver produce bile juice. Bile juice mainly helpful for converting acidic food coming from the stomach, make it as alkaline, then moves into the small intestine. ನಮ್ಮ ಫುಡ್ ಅಸಿಡಿಕ್ ಇರುತ್ತೆ, ಅದನ್ನು ಬೇಸಿಕ್ ಮಾಡುತ್ತೆ. ಇದು ಕೆಲಸ ಯಾವುದಾದ್ರೂ ಬೈಲ್ ಜ್ಯೂಸ್ ಕೆಲಸ. ನೆಕ್ಸ್ಟ್ ಪ್ಯಾಂಕ್ರಿಯಾಸ್ ಇದೆ. ಪ್ಯಾಂಕ್ರಿಯಾಸ್ ಸೆಕ್ರೆಟ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಇಟ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಇಟ್ ಕಂಟೈನ್ ಎಂಜೈಮ್, ಟ್ರಿಪ್ಸಿನ್ ಅಂಡ್ ಲೈಪೇಸ್. ಟ್ರಿಪ್ಸಿನ್ ಹೆಲ್ಪ್ಫುಲ್ ಫಾರ್ ಬ್ರೇಕಿಂಗ್ ಆಫ್ ಪ್ರೋಟೀನ್ಸ್ ಇಂಟು ಅಮೈನೋ ಆಸಿಡ್. ನಿಮಗೆ ಗೊತ್ತಿರಬೇಕು, ಸ್ಟಮಕಲ್ಲಿ ಕೂಡ ಪ್ರೋಟೀನ್ ಬ್ರೇಕ್ ಆಗುತ್ತೆ ವಿತ್ ಹೆಲ್ಪ್ ಆಫ್ ಪೆಪ್ಸಿನ್. ಸಿಮಿಲರ್ಲಿ ಇನ್ ದ ಪ್ಯಾಂಕ್ರಿಯಾಸ್ ವಿತ್ ಹೆಲ್ಪ್ ಆಫ್ ಟ್ರಿಪ್ಸಿನ್ ಆಲ್ ದ ಪ್ರೋಟೀನ್ಸ್ ಕನ್ವರ್ಟ್ ಇಂಟು ಅಮೈನೋ ಆಸಿಡ್. ನೆಕ್ಸ್ಟ್ ಲೈಪೇಸ್, ದೇ ಕನ್ವರ್ಟ್ ಫ್ಯಾಟ್ಸ್ ಟು ಸ್ಮಾಲ್ ಗ್ಲೋಬ್ಯೂಲ್. ಇಟ್ಸ್ ಕಾಲ್ಡ್ ಎಮಲ್ಸಿಫೈಡ್ ಫ್ಯಾಟ್ಸ್. ಅಂದರೆ ಫ್ಯಾಟ್ ಮಾಲಿಕ್ಯೂಲ್ ದಪ್ಪ ಇದ್ರೆ, ಲಾರ್ಜ್ ಇದ್ರೆ ಅವನ್ನ ಚಿಕ್ಕದಾಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ಲಿ ವೆನ್ ದ ಫುಡ್ ಮಾಲಿಕ್ಯೂಲ್ಸ್ ಎಂಟರ್ ಇನ್ಸೈಡ್ ದ ಸ್ಮಾಲ್ intestine secrete intestinal juice. That juice completely helpful for the breaking of food, and they convert all the carbohydrates to glucose, then all the proteins to amino acids, then all the fats to fatty acid as well as glycerol. ಈಗ ಸ್ಮಾಲ್ ಇಂಟೆಸ್ಟೈನಲ್ಲಿ ಫುಡ್ ಕಂಪ್ಲೀಟ್ ಬ್ರೇಕ್ ಆಗಿದೆ. ಆಫ್ಟರ್ ದ ಕಂಪ್ಲೀಟ್ ಬ್ರೇಕ್ಡೌನ್ ಆಫ್ ಫುಡ್ ಮಾಲಿಕ್ಯೂಲ್, ದ ಗ್ಲೂಕೋಸ್ ಆಸ್ ವೆಲ್ ಆಸ್ ನ್ಯೂಟ್ರಿಯೆಂಟ್ ಶುಡ್ ಬಿ ಅಬ್ಸಾರ್ಬ್ ಇನ್ ಟು ದ ಬ್ಲಡ್. ಎಲ್ಲಿಂದ? ಥ್ರೂ ದ ವಿಲ್ಲೈ. ಮೀನ್ಸ್ small intestine has a numerous finger like structure. They are called villi. Villi are highly supplied with the blood vessel. They helpful for absorption of the nutrients by means of diffusion. ಈಗ ಏನಾಯಿತು, ಬ್ಲಡ್ಡಿಗೆ ಇಲ್ಲಿರೋಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಅಬ್ಸರ್ವ್ ಆಗಿದೆ. ನೆಕ್ಸ್ಟು ಇಲ್ಲೇನು ಎಕ್ಸ್ಟ್ರಾ ವೇಸ್ಟ್ ಇರುತ್ತೋ ದೇ ಆರ್ ಕಾಲ್ಡ್ ಅನ್ಡೈಜೆಸ್ಟೆಡ್ ಸಾಲಿಡ್ ವೇಸ್ಟ್. ಅದೇನಾಗುತ್ತೆ, ಇಟ್ ಮೂವ್ಸ್ ಟು ಲಾರ್ಜ್ ಇಂಟೆಸ್ಟೈನ್. ಇನ್ಸೈಡ್ ಲಾರ್ಜ್ ಇಂಟೆಸ್ಟೈನ್ excess water is reabsorbed, then remaining undigested solid waste should be removed from the body through the anus with help of sphincter muscle. ಈಗ ಎಲ್ಲ ವೇಸ್ಟ್ ರಿಮೂವ್ ಆಗಿದೆ. Based on intestine, they ask one question, whether the herbivorous or means either the plant eating animals or flesh eating organism, in which type of organisms whether they have a smaller or larger intestine. Remember, the organism which feed on the grass, they are called plants. They have contain cellulose. To prevent to break down the cellulose, they require less time or more time. That's why they have a very bigger or larger small intestine. ಅಂದರೆ ಯಾವ ಅನಿಮಲ್ಸು ಬರೀ ಪ್ಲಾಂಟ್ ತಿಂತಾವ ಅಥವಾ ಹುಲ್ಲು ತಿಂತಾವೋ ಅವಕ್ಕೆ ಸ್ಮಾಲ್ ಇಂಟೆಸ್ಟೈನ್ ತುಂಬ ದೊಡ್ಡದಿರುತ್ತೆ. ನಮ್ಮ ಬಾಡಿ ಸ್ವಲ್ಪ ಕಡಿಮೆ ಚಿಕ್ಕದಿರುತ್ತೆ. ಏನಕ್ಕೆ ಅಂದರೆ ನಾವು ಫುಡ್ ತಿಂತೀವಿ, ಆ ಫುಡಲ್ಲಿ ಸ್ಟಾರ್ಚ್ ಇರುತ್ತೆ. ಈ ಸ್ಟಾರ್ಚ್ ಬ್ರೇಕ್ ಆಗೋದು ಸ್ವಲ್ಪ ಕಡಿಮೆ ಟೈಮ್ ಬೇಕಾಗುತ್ತೆ. ಸೊ ವಿ ಹ್ಯಾವ್ ಎ ಸಮ್ ಕೈಂಡ್ ಆಫ್ ವೆರಿ ಸ್ಮಾಲರ್ ಸ್ಮಾಲ್ ಇಂಟೆಸ್ಟೈನ್ ಕಂಪೇರ್ಡ್ ಟು ಆರ್ಗನಿಸಮ್ ದೇ ಫೀಡ್ ಆನ್ ದ ಪ್ಲಾಂಟ್ಸ್. ಓಕೆ, ಸೊ ಐ ವಿಲ್ ಸ್ಟಾಪ್ ಹಿಯರ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಹೌ ದ ಫುಡ್ ಈಸ್ ಟ್ರಾನ್ಸ್ಪೋರ್ಟ್ ಫ್ರಮ್ ದ intestine into remaining part with help of blood vessel, as well as how the food is breaking or how the glucose is breaking in our body. Thank you.